ಒಬ್ಬ ಅಕ್ಕನ ಆಗಲೇ ಕಳ್ಕೊಂಡಿದ್ದೀನಿ. ಈಗ ಉಳಿದಿರೋದು ಸಾವಿತ್ರಿ ಅಕ್ಕ ಒಬ್ಬಳೆ. ಅವಳು ಉಳಿಸ್ಕೊಳ್ಳೋದಕ್ಕೆ ನಂಗೆ ತೋಚಿದ್ದು ನಾನು ಮಾಡ್ತಿದ್ದೀನಿ. ನೋಡಿದೆ ಏನು ಮಾಡ್ತಿದ್ದೀಯಾ ಅಂತ. ಅಂಕಲ್, ವಯಸ್ಸು ಸರಿ, ಆಕರ್ಷಣೆ, ಕುತೂಹಲ, ಹುಡುಗರ ಜೊತೆ ಸುತ್ತಾಟ ಎಲ್ಲ ಬೇಕು ಅನಿಸುತ್ತೆ. ಆದರೆ ವಿವೇಕ ಇರಬೇಕಲ್ವಾ? ಇಷ್ಟು ನೋವು ಕಂಡಿರೋಳು, ಅನುಭವ ಇರೋಳು ಮಾಡೋ ಕೆಲಸನ ಇದು? ಹಾಗೆಲ್ಲ ಏನೂ ಇಲ್ಲ. ಏನಿಲ್ಲ? ಆ ಹುಡುಗನ ಜೊತೆ ಬೈಕ್ನಲ್ಲಿ ಕೂತ್ಕೊಂಡು ಬಂದಿದ್ದು ನೋಡ್ಲಿಲ್ವ ನಾನು? ಪ್ಲೀಸ್ ಅಂಕಲ್, ಹಾಗೆ ಯೋಚಿಸ್ಬೇಡಿ. ದೇವಸ್ಥಾನಕ್ಕೆ ಹೋಗಿದ್ದೆ ಅಕ್ಕನ ಆರೋಗ್ಯ ಸರಿ ಹೋಗ್ಲಿ ಅಂತ ಕೇಳೋಕ್ಕೆ. ಆ ಹುಡುಗನ ಜೊತೆನೆ ಹೋಗ್ಬೇಕಾಗಿತ್ತಾ? ಮಲ್ಲಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸಾವಿತ್ರಿ ಅಕ್ಕನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ಅವಳ ಆರೋಗ್ಯ ಸರಿ ಹೋಗ್ಲಿ ಅಂತ ಉರುಳು ಸೇವೆ ಮಾಡ್ದ. ಉರುಳು ಸೇವೆ? ಅಪ್ಪ ಉರುಳಿಸ್ತಾನೆ, ಮಗ ಉರುಳು ಸೇವೆ ಮಾಡ್ತಾನೆ. ಅವನು ಯಾರ ಮಗ ಅಂತ ಗೊತ್ತಿದ್ದು ಅವನು ಸಹವಾಸ ಮಾಡ್ತೀಯಲ್ಲ? ಅವ್ರ ಅಪ್ಪನ ಥರ ಅಲ್ಲ ಅವನು. ಅವ್ರಿಗೆ ಅವನ ಹೋಲಿಸ್ಬೇಡಿ. ಕುರುಡು ಮೆಟ್ಕೊಳ್ಳುತ್ತೆ ಮನಸ್ಸಿನಲ್ಲಿ ಪ್ರೀತಿ ತುಂಬಿದ್ರೆ ನನಗೆ ನಿನ್ನನ್ನು ತಡೆಯೋ ಪ್ರಶ್ನಿಸೋ ಯಾವ ಅಧಿಕಾರನೂ ಇಲ್ಲ, ಗೊತ್ತು. ಆದರೆ ನೀನು ಯಾರನ್ನು ದ್ವೇಷಿಸಬೇಕೋ ಅವ್ರನ್ನ ಪ್ರೀತಿಸೋಕೆ ಹೊರಟಿದೀಯಾ? ಇದು ಕೂಡ ಅವರ ಅಪ್ಪನ ಅಮ್ಮಾಜಿಯ ಒಂದು ಸಂಚೋ ಏನೋ ಯಾರಿಗೆ ಗೊತ್ತು? ಇದರಿಂದಾಗಿ ನನ್ನ ಮಗ ಸೊಸೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ನಿನ್ನ ಆಸೆ, ನಿನ್ನ ನಿರ್ಧಾರಗಳಿಂದ ಇನ್ನೊಬ್ಬರ ಜೀವನಕ್ಕೆ ಕೆಡುಕಾಗಲಿ, ತೊಂದರೆ ಆಗಲಿ ಆಗಬಾರ್ದು. ಅಷ್ಟು ತಿಳುವಳಿಕೆ, ಜವಾಬ್ದಾರಿ ನಿನಗಿರಬೇಕು. ಇದನ್ನು ಮೀರಿದ್ದನ್ನು ಹೇಳೋಕ್ಕೆ, ನಿನ್ನನ್ನು ತಡೆಯೋಕ್ಕೆ ನಿನ್ನ ಹೆತ್ತವರಿದ್ದಾರೆ. ಚಿಕ್ಕವಳು ನೀನಿನ್ನೂ, ಎಡವು ಬೇಡ, ಎದ್ದು ನಿಲ್ಲೋದು ಕಷ್ಟ. ಡಾಕ್ಟ್ರೆ, ಒಂದ್ಕಿತ ಸಾವಿತ್ರಿ ನೋಡ್ಬೋದಾ? ಸತ್ಯ, ನೀವಾದರೂ ಅವರಿಗೆ ಅರ್ಥವಾಗುವಾಗ ಹೇಳಿ. ಅವ್ರು ಒಳಗೆ ಹೋಗಿ ಮಂತ್ರ ಹಾಕ್ತಾರ ಸಾವಿತ್ರಿ ಗುಣವಾಗೋದಕ್ಕೆ? ಅಪ್ಪಯ್ಯ,